ನಾವು ಮಾಡುವಂತಹ ಎಲ್ಲ ಅಡಿಗೆಯಲ್ಲಿ ತರಕಾರಿಗಳನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಹೀರೆಕಾಯಿ ಒಂದು. ಈ ಹೀರೆಕಾಯಿಯಿಂದ ನಾವು ಯಾವ ರೀತಿಯಾಗಿ ಎಣ್ಗಾಯಿ ಮಾಡ್ಬೋದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೀರೆಕಾಯಿಯನ್ನು ಉಪಯೋಗಿಸಿಕೊಂಡು ಎಣ್ಗಾಯಿ ಪಲ್ಯ ಹೇಗೆ ಮಾಡೋದೆಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ನಾನು ತೋರಿಸ್ತಿರುವ ಹಾಗೆ ಈ ರೀತಿಯಾಗಿ ಹೀರೆಕಾಯಿಯ ಮೇಲ್ಭಾಗವನ್ನು ಚಾಕುವಿನ ಸಹಾಯದಿಂದ ಅಥವಾ ಮನೆಯಲ್ಲಿರುವ ಈಳಿಗೆಯ ಸಹಾಯದಿಂದ ತೆಗೆಯಬೇಕು. ನಾನಿಲ್ಲಿ 3 ಹೀರೆಕಾಯಿಯನ್ನು ತೆಗೆದುಕೊಂಡು 3 ಹೀರೆಕಾಯಿಯ ಮೇಲ್ಪದರವನ್ನು ತೆಗೆದುಕೊಳ್ತಾ ಇದ್ದೇನೆ. ನಂತರ ಅವುಗಳನ್ನು ಅಡ್ಡಡ್ಡ ಕತ್ತರಿಸಿಕೊಂಡಿದ್ದೇನೆ. ನಂತರ ಮಧ್ಯಭಾಗದಲ್ಲಿ 4 ಭಾಗಗಳಾಗಿ ಪೂರ್ತಿಯಾಗಿ ಕತ್ತರಿಸದೆ ಸ್ವಲ್ಪ ಮಧ್ಯದವರೆಗೂ ಕತ್ತರಿಸಿಕೊಂಡಿದ್ದೇನೆ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ಈ ರೀತಿಯಾಗಿ ಹೀರೆಕಾಯಿಯನ್ನು ಮಧ್ಯಭಾಗದಲ್ಲಿ ಅರ್ಧದಾಗಿ ಕತ್ತರಿಸಿಕೊಂಡಿದ್ದೇನೆ. ನಂತರ ಈರುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿಕೊಂಡಿದ್ದೇನೆ. ಅದಕ್ಕೆ ಕೊತ್ತಂಬರಿ ಹಾಗೂ ಕರಿಬೇವಿನ ಸಹಿತ ಸೇರಿಸಿಕೊಂಡಿದ್ದೇನೆ. ನಂತರ ಅಚ್ಚ ಖಾರದ ಪುಡಿ, ಅರಿಶಿಣ, ಉಪ್ಪು, ಗುರಳ್ಳು ಪುಡಿ, ಬೆಲ್ಲ. ನಾನಿಲ್ಲಿ ಕಪ್ಪು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಇವೆಲ್ಲವನ್ನು ಸೇರಿಸಿಕೊಂಡು ನಾನು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಲು ಮಸಾಲೆಯನ್ನು ತಯಾರಿಸಿಕೊಳ್ಳುತ್ತೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಬೆಲ್ಲ, ಉಪ್ಪು ಹಾಗೂ ಗುರಳ್ಳು ಪುಡಿಯನ್ನು ಸೇರಿಸಿಕೊಂಡು ಮಸಾಲೆಯನ್ನು ತಯಾರಿಸಿಕೊಳ್ಳುತ್ತಿದ್ದೇನೆ. ಈ ಮಸಾಲೆಯನ್ನು ತಯಾರಿಸಿಕೊಳ್ಳಲು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸಹಿತ ನಾನು ಉಪಯೋಗಿಸಿಕೊಂಡಿದ್ದೇನೆ. ನಂತರ ಎಲ್ಲ ಒಂದು ಪದಾರ್ಥಗಳನ್ನು ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಸರಿಯಾಗಿ ಕಲಿಸಿಕೊಂಡ ನಂತರ ಕಟ್ಟು ಮಾಡಿದಂತಹ ಒಂದೊಂದೇ ಹೀರೆಕಾಯಿಯ ಮಧ್ಯಭಾಗದಲ್ಲಿ ಮಸಾಲೆ ಪದಾರ್ಥವನ್ನು ತುಂಬಿಸುತ್ತಾ ಹೋಗಬೇಕು. ಈ ರೀತಿಯಾಗಿ ಕತ್ತರಿಸಿದಂತಹ ಎಲ್ಲ ಹೀರೆಕಾಯಿಯ ತುಂಡುಗಳಿಗೆ ಮಸಾಲೆ ಪದಾರ್ಥವನ್ನು ಸರಿಯಾಗಿ ಸರಿ ಪ್ರಮಾಣದಲ್ಲಿ ತುಂಬಿಸಿಕೊಳ್ಳುತ್ತಾ ಸಾಗಬೇಕು. ಎಲ್ಲ ತುಂಡಾಗಿ ಕತ್ತರಿಸಿದಂತಹ ಹೀರೆಕಾಯಿಯ ಮಧ್ಯಭಾಗದಲ್ಲಿ ಮಸಾಲೆ ತುಂಬುವುದನ್ನು ಮುಗಿದ ಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನಂತರ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ತುಂಬಿದಂತಹ ಎಲ್ಲ ಹೀರೆಕಾಯಿಯನ್ನು ಆ ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲ ತುಂಬಿದಂತಹ ಹೀರೆಕಾಯಿಯನ್ನು ಪಾತ್ರೆಗೆ ಹಾಕಿಕೊಳ್ಳಬೇಕು. ನಂತರ ಆ ಒಂದು ಹಾಕಿದಂತಹ ಎಣ್ಣೆ ಎಲ್ಲ ಹೀರೆಕಾಯಿ ಬೇಯುವಂತೆ ಸಮ ಪ್ರಮಾಣದಲ್ಲಿ ಬೇಯುವಂತೆ ಅವುಗಳನ್ನು ಮಿಶ್ರಣ ಮಾಡಬೇಕು. ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿಯಾಗಿ ಎಲ್ಲ ಹೀರೆಕಾಯಿಯನ್ನು ಮಿಶ್ರಣ ಮಾಡಿಕೊಂಡೆ ಅಂತ. ನಂತರ ಆ ಒಂದು ಹೀರೆಕಾಯಿ ಬೇಯಲು ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಒಂದು ಪಾತ್ರೆಯ ಸಹಾಯದಿಂದ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಸಮಯದವರೆಗೂ ಹಾಗೇ ಬಿಡಬೇಕು. ಆವಾಗ ಮಾತ್ರ ಹೀರೆಕಾಯಿ ಚೆನ್ನಾಗಿ ಬೇಯಲು ಸಾಧ್ಯವಾಗುತ್ತದೆ. ಸ್ವಲ್ಪ ಸಮಯದವರೆಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಹೀರೆಕಾಯಿ ಎಣ್ಗಾಯಿಯನ್ನು ಚೆನ್ನಾಗಿ ಬೇಯಿಸಬೇಕು. ನಂತರ ಸ್ವಲ್ಪ ಸಮಯದ ನಂತರ ಚಮಚದ ಸಹಾಯದಿಂದ ಹೀರೆಕಾಯಿ ಚೆನ್ನಾಗಿ ಬೆಂದಿದೆಂದು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಹೀರೆಕಾಯಿ ಚೆನ್ನಾಗಿ ಬೆಂದಿದ್ದರೆ ಅಲ್ಲಿಗೆ ಗ್ಯಾಸನ್ನು ಬಂದ್ ಮಾಡಬೇಕು. ಈ ರೀತಿಯಾಗಿ ನಾವು ಹೀರೆಕಾಯಿ ಎಣ್ಗಾಯಿಯನ್ನು ತಯಾರಿಸಬಹುದು. ಇಂದಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ನಾನು ತಿಳ್ಕೊಂಡಿದ್ದೇನೆ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ